ಹಾಯ್ ಹಲೋ ಫ್ರೆಂಡ್ಸ್, ದೀಪಾ ಕಿಚನ್ಗೆ ಸ್ವಾಗತ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನಿವಾಗ ಬಾಳೆಹಣ್ಣಿಂದ ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಅರ್ಧ ಕಪ್ಪು ಬೆಲ್ಲ, ಅರ್ಧ ಹೊಳಕೆಯಷ್ಟು ಕೊಬ್ಬರಿ, ನಾ ಮೇಲಿಂದು ಸಿಪ್ಪಿನೆಲ್ಲ ತೆಗ್ದೀನಿ ನೋಡಿ. ಒಂದು 6 ಬಾಳೆಹಣ್ಣು. ನಿಮ್ಮ ಮನೆಯಲ್ಲಿ ಪಚ್ಚ ಬಾಳೆಹಣ್ಣಿದ್ರೆ ಅದನ್ನು ತಗೊಂಡು ಮಾಡ್ಬೋದು ಈ ಸ್ವೀಟ. ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೂ ನೀರು ಹಾಕಬೇಡಿ, ಏನು ಹಾಕಬೇಡಿ ನೀರು. ಇದನ್ನಷ್ಟು ಕೊಬ್ಬರಿ ಅಷ್ಟೇ ಮಿಕ್ಸಿ ಮಾಡ್ಕೊರಿ. ಹಾಫ್ ಮಾಡೋದು ಆನ್ ಮಾಡೋದು, ಹಾಫ್ ಮಾಡೋದು ಆನ್ ಮಾಡೋದು ಮಾಡ್ಕೊತ ಮಿಕ್ಸಿ ಮಾಡಿರಿ. ಇದನ್ನ ಫುಲ್ ಒಮ್ಮುಕ್ಲೇನೆ ಮಿಕ್ಸಿ ಮಾಡಬೇಡ್ರಿ. ನೋಡಿ ಫುಲ್ ಸಣ್ಣಗಿದೆ. ಇವಾಗ 6 ಬಾಳೆಹಣ್ಣ ಸುಲಿದು 1 ಸ್ಪೂನ್ ತೊಗೊಂಡು ಫುಲ್ ಸ್ಮ್ಯಾಶ್ ಮಾಡಿರಿ. ನಿಮ್ಮ ಮನೇಲಿ ಜಾಸ್ತಿ ಬಾಳೆಹಣ್ಣಿದ್ರೆ ಅದನ್ನು ನಿಮಗೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿನ್ನಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು 1 ವಾರ ಇಟ್ಕೊಂಡು ತಿನ್ಬೋದು. ನೋಡಿ ಈ ಥರ ಆಗಬೇಕು, ಫುಲ್ ಮೆತ್ತಗೆ. ಸ್ಟವ್ ಮೇಲೆ ನಾನ್ ಸ್ಟಿಕ್ ಪಾತ್ರೆ ಇಟ್ಟು ರುಬ್ಬಿರುವ ಕೊಬ್ಬರಿಯನ್ನು ಇದಕ್ಕೆ ಹಾಕಿ ಫುಲ್ ಕೈಯಾಡಿಸ್ಕೊತ ಇರ್ರಿ. ಇದನ್ನು 7ರಿಂದ 8 ನಿಮಿಷ ಚೆನ್ನಾಗಿ ಹುರಿಕೊಳ್ಳಿ. ಇದು ನೀರಿನ ಅಂಶ ಎಲ್ಲ ಹೋಗಬೇಕು. ಇದು ತೆಂಗಿನಕಾಯಿದು ಘಮ ಬರುತ್ತೆ. ಕೊಬ್ಬರಿ ಎಣ್ಣೆ ಅಂಶ ಬಿಡ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಜಾಸ್ತಿ ಕೊಬ್ಬರಿ ಇದ್ದಾಗ ಈ ಥರ ಮಾಡಿಟ್ಕೊರಿ. ಈ ಥರ ಮಾಡಿಟ್ಕೊಂಡ್ರೆ 6 ತಿಂಗಳು ನಾವು ಆರಾಮ್ ಯೂಸ್ ಮಾಡ್ಬೋದು. ಆದರೆ ಇದನ್ನು ಮಾಡಿದ ಮೇಲೆ ತಣ್ಣಗೆ ಆಗಕ್ಕೆ ಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಬೇಕು. ಪಲ್ಯಕ್ಕೆ, ಚಟ್ನಿಗೆ ಹಾಕೋಕ್ಕೆ ತುಂಬ ಯೂಸ್ ಆಗುತ್ತೆ 6 ತಿಂಗಳದವರೆಗೂ. ನೋಡಿ ಕಲರ್ ಫುಲ್ ಎಲ್ಲ ಚೇಂಜ್ ಆಗಿದೆ, ಇವಾಗ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು 2 ಸ್ಪೂನಷ್ಟು ತೆಗೆದಿಟ್ಕೊರಿ. ಇವಾಗ ನಾವು ಸ್ಮ್ಯಾಶ್ ಮಾಡಿಟ್ಟಿರುವ ಬಾಳೆಹಣ್ಣ ಹಾಕೋಣ. ನೆಕ್ಸ್ಟು ಅರ್ಧ ಕಪ್ ಅಷ್ಟು ಬೆಲ್ಲ. ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊತ ಇರಿ. ಇದು ಬೆಲ್ಲ ಫುಲ್ ಕರಗಬೇಕು. ಇದು ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಲಂಚ್ ಬಾಕ್ಸಿಗೆ ಈ ಥರ ಮಾಡಿ ಕಟ್ಬೋದು. ವಿಡಿಯೋ ನೋಡ್ಕೊತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಈ ಸ್ವೀಟಿಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತುಪ್ಪದಾಗ ಕರ್ಕೊಂಡು ಇದಕ್ಕೆ ಹಾಕ್ಬೋದು. ಬಟ್ ನಾ ಇದರಲ್ಲಿ ಏನು ಹಾಕ್ತಾ ಇಲ್ಲ, ಹಾಗೆ ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನು ತಣ್ಣಗೆ ಹಾಕಿ ಬಿಡೋಣ. ಕೈಯಿಂದ ಉಂಡೆ ಕಟ್ಟಷ್ಟು ತಣ್ಣಗಾದರೆ ಸಾಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಇದು ಆಪ್ಷನಲ್, ಬೇಕಾದ್ರಷ್ಟೇ ಹಾಕ್ಬೋದು. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಉಂಡೆ ಕಟ್ತಾ ಇದ್ದೀನಿ. ಉಂಡೆ ಕಟ್ಟಿ ಕೊಬ್ಬರಿ ತೆಗೆದಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕ್ತಿದ್ದೀನಿ. ನೋಡಿ ಇವಾಗ ರೆಡಿಯಾಗಿದೆ. ಎಲ್ಲನೂ ಇದೇ ಥರ ಮಾಡಿಟ್ಕೊತೀನಿ. ಇವಾಗ ಸ್ವೀಟ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.